ನಾನು ಇತ್ತೀಚಿನ ಬೆಳವಣಿಗೆಗಳನ್ನು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಬೆಳವಣಿಗೆಗಳನ್ನು ನಾನು ಗಮನಿಸ್ತಾ ಇದ್ದೆ. ಬಟ್ ನಾನು ಮಾತಾಡ್ತಾ ಇರಲಿಲ್ಲ. ಆಯಿತು, ಇವತ್ತೆಲ್ಲ ನಾಳೆ ಸರೋಗ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಇದ್ದೆ. ಆದರೆ ಎಲ್ಲೋ ಒಂದು ಕಡೆ ಈ ಬೆಳವಣಿಗೆಗಳು ಆಗೋದ್ರಿಂದ ಇಡೀ ನನಗೂ ಸೇರಿ, ನಗರಸಭಾ ಸದಸ್ಯರಿಗೂ ಸೇರಿ, ಆಮೇಲೆ ಎಂಟೇರು ಚಿಕ್ಕಬಳ್ಳಾಪುರ ಜನಕ್ಕೂ ಕೂಡ ಒಂಥರ ಬೇಸರ ಆಗ್ತಕ್ಕಂಥ ಸಂಗತಿ. ಯಾಕಂದರೆ ಇವತ್ತು ನಮ್ಮದೂ ಕೂಡ ಈಗ ಹರಾಜು ಪ್ರಕ್ರಿಯೆ ಆದರೆ ನಮ್ಮ ನಗರಸಭೆಯ ಅನುದಾನ ಹೆಚ್ಚುತ್ತೆ. ನಾವೇನು ವಿರೋಧ ಮಾಡಿಲ್ಲ. ನಗರಸಭೆಯ ಅನುದಾನ ಹೆಚ್ಚುತ್ತೆ ಹರಾಜು ಪ್ರಕ್ರಿಯೆ ಜಾಸ್ತಿ ಮಾಡಿದ್ರೆ. ಆಮೇಲೆ ಎರಡನೇದು, ಇವತ್ತು SC STಗಳಿಗೆ ವಿಶೇಷವಾಗಿ SC STಗಳಿಗೆ ಇವತ್ತು 23 ಅಂಗಡಿಗಳು ಬರ್ತಾಯಿದೆ. ಜೊತೆಗೆ ಇತರೆ ವರ್ಗಗಳಿಗೂ ಕೂಡ ಸಿಗ್ತಾ ಇದೆ. ಇದರಿಂದ ಚಿಕ್ಕಬಳ್ಳಾಪುರ ನಗರಸಭೆ ಅಭಿವೃದ್ಧಿ ಹೊಂದುತ್ತೆ, ಜನಕ್ಕೂ ಒಳ್ಳೆಯದಾಗುತ್ತೆ. ಆದರೆ ಕೆಲ ಕಾರಣಾಂತರಗಳಿಂದ ನಿನ್ನೆ ಪೋಸ್ಟ್ಪೋನ್ ಆಗಿದೆ ಮೀಟಿಂಗು. ಏನು ಇವತ್ತಿದ್ದು ಹರಾಜು ಪ್ರಕ್ರಿಯೆ ಏನಾಗಿದೆ, ಪೋಸ್ಟ್ಪೋನ್ ಆಗಿದೆ. ಆ ಪೋಸ್ಟ್ಪೋನ್ ಆಗಿದ ತಕ್ಷಣ ನಾನು ಕಮಿಷನರ್ ಅವ್ರನ್ನ ನಿನ್ನೆ ಬಂದು 2 ಅವರ್ ಡಿಸ್ಕಷನ್ ಮಾಡಿದೆ. ಇದು ಆಗಿರ್ತಕ್ಕಂಥ ಕ್ರಮ ಸರಿ ಇಲ್ಲ ಅಂತ. ಅದಕ್ಕೆ ಅವರೇನು ಹೇಳಿದ್ರು ಅಂದರೆ, ಇಲ್ಲ ಸರ್, ಎರಡೂ ಒಂದೇ ಡೇಟ್ ಬಿಟ್ಬಿಟ್ಟಿದೆ, ಅದಕ್ಕೋಸ್ಕರ ಇದು ಯಾಕಂದರೆ ಪ್ರೋಸೆಸ್ ಆಗಬೇಕಾದ್ರೆ ಹರಾಜ್ದು ಸುಮಾರು ಟೈಮ್ ತಗೊಳ್ಳುತ್ತೆ, ಬಜೆಟ್ ಅಂತ ನಡೆಸೋದು ಅದಂತ. ಅಂದರೆ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲೋ ಒಂದು ಕಡೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿ ತರಿಸ್ಕೊಂಡು ಜವಾಬ್ದಾರಿಯುತವಾಗಿ ಇದು ಮಾಡೋದ್ರಲ್ಲಿ ಎಡುವುದ್ರ ಅಂತಕ್ಕಂಥ ಒಂದು ಶಬ್ದ. ಆಮೇಲೆ ಇನ್ನೊಂದು ಏನಂದರೆ, ನಾನು ಹೇಳ್ತಕ್ಕಂಥದ್ದು, ದಯವಿಟ್ಟು ಕೂಡ ಈಗ ಮಾನ್ಯ ಅಧ್ಯಕ್ಷರಿದ್ದಾರೆ, ನಾವು ಒಳ್ಳೆಯದಕ್ಕೆ ಖಂಡಿತವಾಗ್ಲೂ ಕೂಡ ಎಲ್ಲ ನಗರಸಭಾ ಸದಸ್ಯರು ಸಹಕಾರ ಕೊಡ್ತೀವಿ. ಯಾಕಂದ್ರೆ ನಮ್ಮ ಸ್ವಾರ್ಥಕ್ಕಿಂತ ನಗರಸಭೆ ಹಾಗೂ ನಗರದ ಹಿತ ಮುಖ್ಯ. ನಮಗೆ ಒಳ್ಳೇದು ಮಾಡಲಿ, ನಾವು ಸಹಕಾರ ಕೊಡ್ತೀವಿ. ಇಲ್ಲಿ ಸುಮ್ಮನೆ ಏನಾಗ್ತದೆ ವಿನಾಕಾರಣ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಾಹಿತಾಸಕ್ತಿಗಳು ಮತ್ತು ಎಲ್ಲೋ ಒಂದು ಕಡೆ ಸಾಪ್ರಶಿಷ್ಟಿಗಳು ಉದ್ಭವ ಆಗ್ತಾಯಿದೆ. ಇದರಿಂದ ನಾನು ಹೇಳತಕ್ಕಂಥದ್ದು ಏನಂದರೆ, ಈ ಗಂಡ ಹೆಂಡ್ರ ಜಗದಲ್ಲಿ ಕೂಸು ಬಡ ಆಯಿತು, ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳೀತು ಅಂತಕ್ಕಂಥ ಏನು ಗಾದೆಗಳಿದೆ, ಇದು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಗೆ ಅನ್ವಯಿಸ್ತಾ ಇದೆ. ಯಾಕಂದರೆ ಇವತ್ತು ಸರ್ಕಾರ ಇದೆ, ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಜವಾಬ್ದಾರಿಗೆ ತಗೊಂಡು, ವಿಶ್ವಾಸಕ್ಕೆ ತಗೊಂಡು, ಸರ್ಕಾರದ ಮಟ್ಟದಲ್ಲಿ ರಾಜಕೀಯಗಳೇನೇ ಇರಲಿ ಆಚೆಗಡೆ ಮಾಡ್ಕೊಳ್ಳೋಣ. ಆದರೆ ಜನಕ್ಕೆ ಒಳ್ಳೆಯದಾಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಒಟ್ಟಾಗಿ ಕೋಆರ್ಡಿನೇಟ್ ಆಗಿ ಸಂವಿಧಾನದ ಅಡಿಯಲ್ಲಿ ಎಲ್ಲ ಅಧಿಕಾರ ವಿಕೇಂದ್ರೀಕರಣದ ಅಡಿಯಲ್ಲಿ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಗರದ ಅಭಿವೃದ್ಧಿ ಆಗ್ತಾಯಿದೆ. ಇವತ್ತೇನಾಗ್ತಾಯಿದೆ, ಜನ ಎಲ್ಲನೂ ನೋಡ್ತಾ ಇದ್ದಾರೆ. ಇಲ್ಲಿ ನಗರಸಭೆಯೇ ಒಂಥರ ಹೇಸಿಗೆ ಪಡೋ ರೀತಿಯಲ್ಲಿ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತದೆ. ಮತ್ತು ಇವತ್ತು ಪೊಲೀಸ್ ರಿಸರ್ವೇಷನ್ಗಳು ಬಂದಿದೆ. ಇಲ್ಲಿ ಯಾರು ಗುಂಡಾಗಿರಿ ಮಾಡ್ತಾ ಇಲ್ಲ, ಅಥವಾ ಇನ್ನೊಂದೇನೋ ಅಚಾತುರ್ಯ ಅಥವಾ ಇನ್ನೊಂದು ಏನು ನಡೀತಾ ಇಲ್ಲ, ಏನೂ ಇಲ್ಲ. ನಾನು ಅದಕ್ಕೆ ಸಭೆಯಲ್ಲೇ ಕ್ವಶನ್ ಮಾಡಿದೆ, ಯಾಕೆ ತರಿಸಿದ್ರಿ ನೀವು ಪೊಲೀಸ್ನ? ಅಂಥ ಅಹಿತಕರ ಘಟನೆಗಳು ಯಾವತ್ತಾದರೂ ನಡೆದಿದೆಯಾ? ಅಥವಾ ಇಂಟೆಲಿಜೆನ್ಸಿ ಮಾಹಿತಿ ಏನಾದರೂ ಇದೆಯಾ ಇಲ್ಲೇನಾದರೂ ಅಹಿತಕರ ಘಟನೆಗಳು ನಡೀತದೆ? ಹಾಗಾಗಿ ನಾನು ಹೇಳ್ತಕ್ಕಂಥದ್ದು SC STಗಳಿಗೆ ಇವತ್ತು ನಾನು JDS ಪಕ್ಷದ ಸಿಂಬಲಿಂದ ಗೆದ್ದಿರ್ತಕ್ಕಂಥ ಒಬ್ಬ ನಗರಸಭಾ ಸದಸ್ಯ, ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ. ನಾವೆಲ್ಲರೂ ಕೂಡ ಏನು SC STಗಳಿಗೆ ಒಂದು ರಿಸರ್ವೇಷನ್ನಲ್ಲಿ ಹರಾಜು ಪ್ರಕ್ರಿಯೆ ಇದೆ, ಅದಕ್ಕೆಲ್ಲನೂ ಕೂಡ ಸಭೆಯಲ್ಲೂ ಕೂಡ ಸಹಮತ ವ್ಯಕ್ತಿಸಿದ್ದೀವಿ. ಮೊದಲು ಕೂಡ ಇಮಿಡಿಯೇಟಾಗಿ ಆಗಬೇಕು ಅಂತೇಳ್ಬಿಟ್ಟು ಹೇಳಿದ್ದೀವಿ. ಹಾಗಾಗಿ ದಯವಿಟ್ಟು ಕೂಡ ನೋಡಿ, ಯಾರೇ ಆಗಲಿ, ನಾನು ಹೇಳ್ತಕ್ಕಂಥದ್ದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಇರುತ್ತೆ ಹೋಗುತ್ತೆ. ಇತಿಹಾಸನ ಒಮ್ಮೆ ದಯವಿಟ್ಟು ಕೂಡ ಮೆಲುಕಾಕಿ. ಇತಿಹಾಸನ ಮೆಲುಕಾಕಿದ್ರೆ ಅಧಿಕಾರ ದರ್ಪ ತೋರಿಸಿದವರು ಏನೇನಾಗಿದ್ದಾರೆ ಅಂತೇಳ್ಬಿಟ್ಟು. ಹಾಗಾಗಿ ಇದ್ದಾಗ ನಾವು ಜನರ ಪರವಾಗಿ ಎಲ್ಲರೂ ಕೋಆರ್ಡಿನೇಷನ್ ಆಗಿ ಒಟ್ಟಾಗಿ ಹೋಗಿ ಜನಪರವಾಗಿ ಕೆಲಸ ಮಾಡೋಣ. ಒಂದು ಆಚೆಗಡೆ ಬಂದಾಗ ಅವರವ್ರ ರಾಜಕೀಯ ಹಿತಾಸಕ್ತಿಗಳು ಅವರು ಮಾಡಿಕೊಳ್ಳಿ. ಮತ್ತು ಇದು ಏನು 16ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅವತ್ತು ಪೋಸ್ಟ್ಪೋನ್ ಆಗಬಾರ್ದು, ಅವತ್ತು ನಡಿಲೇಬೇಕು ಹರಾಜಿನ ಅಂತಕ್ಕಂಥದ್ದನ್ನು ಕೂಡ ನಾವು ಒತ್ತಡ ಹಾಕಿದ್ದೀವಿ ಕಮಿಷನರ್ ಅವ್ರಿಗೆ. ಖಂಡಿತ ಕೂಡ ಸರ್, ಯಾವುದೇ ಕಾರಣಕ್ಕೂ ಅವತ್ತು ಪೋಸ್ಟ್ಪೋನ್ ಮಾಡೇ ಮಾಡ್ತೀವಿ 16ನೇ ತಾರೀಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸಂಘಟನೆಗಳವರು ಇನ್ನೊಬ್ಬರು ಎಲ್ಲರೂ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮದೂ ಕೂಡ ಇದೆ, ಏನು ಎಲ್ಲರದ್ದು ನಗರಸಭಾ ಸದಸ್ಯರದ್ದು ಆಗಬೇಕು ಅಂತಕ್ಕಂಥದ್ದೇ. ಇಲ್ಲಿ ಎಲ್ಲ ವರ್ಗಗಳಿಗೂ ಸಿಗುತ್ತೆ, ನ್ಯಾಯ ಸಿಗುತ್ತೆ. ಆಮೇಲೆ ನಗರಸಭೆದು ಆದಾಯ ಹೆಚ್ಚುತ್ತೆ. ಹಾಗಾಗಿ ಇವತ್ತು ನಮ್ಮ ಸದಸ್ಯರೂ ಕೂಡ ಹೇಳಿದ್ರು, ಅವರೂ ಕೂಡ ನಮ್ಮದು ವಿರೋಧ ಇಲ್ಲ, ಯಾರೂ ವಿರೋಧ ಮಾಡ್ತಾ ಇಲ್ಲ, ಆಗಬೇಕಂತ. ಈಗ ನೋಡಿ ಸರ್, ಈ ಹಿಂದೆ ಸರ್ಕಾರ ಇದ್ದಂಥವ್ರದ್ದು ಯಾರ್ದು, ಈ ಹಿಂದೆ ಅಧ್ಯಕ್ಷರುಗಳಿದ್ದಂಥವ್ರು ಯಾರು ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಈಗ ಯಾರು ಸರ್ಕಾರ ಇದೆ? ಈಗ MLA ಶಾಸಕರ ಮೇಲೆ ಹೇಳ್ತಿದ್ದಾರಲ್ವಾ, ಶಾಸಕರು ಮಾಡಲಿಲ್ಲ, ಶಾಸಕರು ಏನು ಇನ್ನೊಬ್ಬರ ಮೇಲೆ ಇದು ಮಾಡ್ತಿದ್ದಾರೆ ಅಂತ. ನಾವು ಬಂದ ಮೇಲೆ ನಾವೇ ಇದು ನಮ್ಮ ಕಮಿಷನರ್ ಈಗ ಬಂದ ಮೇಲೆ ಅವ್ರು ಬಂದ ಮೇಲೇ ಇದು ಮಾಡಿರೋವಂಥದ್ದು. ಈಗ ಅವರೇ ಬಂದು ಆಕ್ಷನ್ ಮಾಡಬೇಕು ಅಂತೇಳಿ ಈ ಲೆವೆಲ್ ಈ ಮಟ್ಟಕ್ಕೆ ತಂದು ಇಷ್ಟು ವರ್ಷಗಳ ಕಾಲ ಯಾಕೆ ಮಾಡಲಿಲ್ಲ ನೀವು? ಆಯಿತಾ, ಇದನ್ನು ಹಿಂದೆ ಇಟ್ಕೊಂಡು ಬಂದಿದ್ದಂತಾರೆ ಯಾರು ಇದ್ರ ಹಿಂದೆ ಪಿತೂರಿ? ಈಗ ಏಕಾಏಕಿ ಒಂದೇ ದಿನ ಬಜೆಟ್ ಮೀಟಿಂಗ್ ಮಾಡಬೇಕು ಅಂತೀರಾ, ಒಂದೇ ದಿವಸ ಆಕ್ಷನ್ ಮಾಡಬೇಕು ಅಂತೀರಾ, ರಾತ್ರಿ ನೀವೇ ಹೋಗ್ತೀರಾ, ಪೊಲೀಸ್ ಪ್ರೊಟೆಕ್ಷನ್ ಕೇಳ್ತೀರಾ, ಮತ್ತು ರಾತ್ರಿ ಅಂದರೆ ಸಂಜೆ ಬಂದು ನಾಟಕ ಆಡ್ತೀರಾ. ಇಲ್ಲಿ ಏನಕ್ಕೋಸ್ಕರ ನಾಟಕ ಆಡ್ತಿದ್ದೀರಾ? ಯಾರ ಮೇಲೆ ಗೂಬೆ ಕೂರಿಸೋದಕ್ಕೋಸ್ಕರ? ಜನ ನೋಡ್ತಿದ್ದಾರೆ ಎಲ್ಲ ನಿಮ್ಮನ್ನು.
ಜನ ಎಲ್ಲ ನೋಡ್ತಿದ್ದಾರೆ. ನೀವೇ ನಾಟಕ ಮಾಡಿ ಜನ ಮೇಲೆ ಬೇರೆಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತಿದ್ದೀರಾ? ಮಾಡಿದಂಥವ್ರು ಯಾರು ಹಿಂದೆ ಇದ್ದಂಥವ್ರು ಯಾಕೆ ಮಾಡಲಿಲ್ಲ ನೀವು? ಈಗ ಮಾಡ್ತಾ ಇರೋದು ನಾವು ಅಂಗಡಿಗಳು ಹರಾಜು ಹಾಕಬೇಕು, ನಗರಸಭೆಗೆ ಆದಾಯ ಮಾಡಬೇಕು ಅಂತ ಮಾಡ್ತಾ ಇರೋರು ನಾವು. ಬೇರೆಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಾ? ಇದ್ರ ಕುಮ್ಮಕ್ಕೇನು? ನಾವು ನಿಮಗೆ ಎಲ್ಲೋ ಆಡಳಿತ ನಡೆಸೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಅಧ್ಯಕ್ಷರು ಉಪಾಧ್ಯಕ್ಷರ ಕೈಲಿ ನಡೆಸೋಕೆ ಆಗ್ತಿಲ್ಲ. ಆಡಳಿತ ನಡೆಸೋದಕ್ಕೆ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗಿ ಆಡಳಿತ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಆಯಿತು ಅಂತ ಹೇಳ್ತೀರಲ್ಲ, ಇವತ್ತು ನಾವು ನಗರಸಭಾ ಸದಸ್ಯರುಗಳಾದಮೇಲೆ 30 ವರ್ಷದಿಂದ ಆಗಿಲ್ಲ. ಇವತ್ತು ನಾವು ನಗರಸಭಾ ಸದಸ್ಯರುಗಳಾದಮೇಲೆ ಪ್ರತಿ ಸಭೆಯಲ್ಲೂ ಕೂಡ ನಾವು ಇವತ್ತು SC STಗಳಿಗೆ ಏನು ರಿಸರ್ವೇಷನ್ ಇದೆ ಅದನ್ನು ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಡ ಹಾಕಿ ಪ್ರತಿ ಸಭೆಯಲ್ಲೂ ಧ್ವನಿ ಮಾಡ್ಕೊಂಡಿದ್ದಕ್ಕೆ ಬಂದಿರೋದು. ಈಗ ಕೆಲವರು ಸ್ವಪ್ರತಿಷ್ಠೆಗಳಿಗೆ, ಕೆಲವರು ಅವರೊಂದು ಏನೋ ಇದು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ರಾಜಕೀಯ ಬೆರೆಸ್ತಾ ಇದ್ದಾರೆ. ಇದ್ರ ಎಲ್ಲರೂ ಶ್ರಮ ಇದೆ, ಇದು ಪಕ್ಷಾತೀತವಾಗಿ ಎಲ್ಲರೂ ಶ್ರಮ ಇದೆ. ಹಾಗಾಗಿ ಇದನ್ನು ದಯವಿಟ್ಟು ಕೂಡ ತಪ್ಪುದಾರಿಗೆ ಎಳ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಜನರಲ್ಲಿ ಗೊಂದಲ ಉಂಟು ಮಾಡಿ ಆಮೇಲೆ ಎಲ್ಲೋ ಒಂದು ಕಡೆ ಇವತ್ತು ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿದೆ. ಇವತ್ತು ನೋಡಿ, ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರ ಸ್ಥಾನ, ಇವತ್ತು ನಗರಸಭೆದು ಒಂದು ಕಟ್ಟಡ ಸರಿಯಾದ ರೀತಿಯಲ್ಲಿ ನಗರಸಭೆ ಕಟ್ಟಡ ಇಲ್ಲ. ಅದಕ್ಕೆ ಈಗ ಒತ್ತಾಯ ಮಾಡಿದ್ದೀನಿ, ಅದು ಕಟ್ಟಡ ಆಗಬೇಕು ಅಂತೇಳ್ಬಿಟ್ಟು. ಇವತ್ತು ನಗರದಲ್ಲಿ ಹಸಿರೀಕರಣ ಆಗಬೇಕು. ಇವಾಗ ನಾವು ನಗರದಲ್ಲಿ ಓಡಾಡಿದ್ರೆ ಎಲ್ಲೂ ಕೂಡ ಒಂದು ಮರ ಕಾಣಿಸಲ್ಲ, ಗಿಡ ಕಾಣಿಸಲ್ಲ. ಯಾವ ರೀತಿ ನಾವು ಬದುಕೋದು, ಯಾವ ರೀತಿ ಮನುಷ್ಯರು ಉಸಿರಾಡೋದು, ಒಳ್ಳೆ ಗಾಳಿ ಎಲ್ಲಿ ಸಿಗುತ್ತೆ, ಇಂಥ ಒಂದು ಪರಿಸ್ಥಿತಿ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನಾವು ಯಾವುದೋ ಒಣ ಪ್ರತಿಷ್ಠೆಗಳು ಮಾಡಿಕೊಂಡು ಅದು ಇದು ಅಂತ ಬಿಟ್ಟು ಹೋಗೋದಲ್ಲ. ಹಸಿರೀಕರಣ ಮಾಡಬೇಕು, ಅದಕ್ಕೇನು ಕ್ರಮ ತಗೋಬೇಕು ನಾವು. ಮತ್ತು ನಗರಸಭೆ ಕಟ್ಟಡ ಇಲ್ಲ, ಅದನ್ನು ಮಾಡೋದಕ್ಕೆ ಏನು ಕ್ರಮ ತಗೋಬೇಕು. ಮತ್ತು ಇವತ್ತು ನಾವು ಬಜಾರ್ ರೋಡಲ್ಲಿ, ಗಂಗಮ್ಮಗುಡಿ ರೋಡಲ್ಲಿ, BB ರೋಡಲ್ಲಿ ಮತ್ತು MG ರೋಡಲ್ಲಿ ಟಾಯ್ಲೆಟ್ಗಳಿಲ್ಲ. ಸುಮಾರು ಒಂದೊಂದು ರೋಡ್ಗೆ 5,000 ಜನ ಪ್ರತಿ ಜನನೂ ಕೂಡ ವಾಸ ಮಾಡ್ತಾರೆ. ಅಲ್ಲಿ ಇವತ್ತು ಟಾಯ್ಲೆಟ್ಗಳಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕೇ ಹೊರತು ಪ್ರತಿಷ್ಠೆಗಳು ಮಾಡಿಕೊಂಡು ಏನೋ ಅಲ್ಲಿ ಯುದ್ಧ ಮಾಡ್ಕೊಳೋದಕ್ಕೆ ಇದೇನು ಪಾಕಿಸ್ತಾನನ ಅಥವಾ ಏನು ಇನ್ಯಾವುದು ನಮ್ಮ ಇಂಡಿಯಾನ? ಇಲ್ಲಿ ನಾವೆಲ್ಲ